ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಿಲೆಬಸ್ಸಲ್ಲಿರೋ ಸೈನ್ಸ್ ಟಾಪಿಕ್ಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋಲಿ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಭಾಳ ಇಂಪಾರ್ಟೆಂಟ್ ಆದ ಕ್ವಶನ್ಗಳನ್ನ ತೆಗೆದುಕೊಂಡು ಬಂದ್ವಿ. ಅದ್ರ ಜೊತೆಗೆ ಈ ವಿವರಣೆ ಸಹಿತ ಇವತ್ತಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದಿಂದ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ನಿಮಗೇನಾದರೂ ಆನ್ಸರ್ ಸರಿಯಾಗಿರೋದು ಗೊತ್ತಾಯ್ತಪ್ಪ ಅಂದ್ರೆ ಡೈರೆಕ್ಟಾಗಿ ಕಮೆಂಟಲ್ಲಿ ಒಂದೇ ಪ್ರಶ್ನೆಗೆ ಯಾವ್ದು ಆನ್ಸರ್ ಇರ್ತೋ ಅದನ್ನು ಮೆನ್ಷನ್ ಮಾಡಿ. ಸ್ನೇಹಿತರೆ, ನೀವು ಕ್ವಶನ್ ನಂಬರನ್ನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಕ್ವಶನ್ ನಂಬರನ್ನು ಕೊಟ್ಟಿರೋದಿಲ್ಲ. ಅದಕ್ಕಾಗಿ ನಿಮಗೆ ಯಾವ್ದು ಆನ್ಸರ್ ಗೊತ್ತಿರುತ್ತೆ ನೋಡಿ, ಆ ಆನ್ಸರನ್ನು ಕಮೆಂಟ್ ಮಾಡ್ತಾ ಹೋರಿ. ನಾವು ತದನಂತರ ಆನ್ಸರನ್ನು ಹೇಳಿದಾಗ ನೀವು ಕೂಡ ನಿಮ್ದು ಎಷ್ಟು ಆನ್ಸರನ್ನು ಕರೆಕ್ಟಾಗಿ ಎಷ್ಟು ಆನ್ಸರ್ ತಪ್ಪಿಂದ ಕ್ರಾಸ್ ಚೆಕ್ ಕೂಡ ಮಾಡ್ಕೋಬೋದು. ಸ್ನೇಹಿತರೆ, ಆಗಿದ್ದರೆ ಮೊದಲನೇ ಪ್ರಶ್ನೆ ನೋಡೋಣ. ಮೊಟ್ಟೆ ಯಾವುದನ್ನು ಒಳಗೊಂಡಿರೋದಿಲ್ಲ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇಲ್ಲಿ ಕೆಳಗಡೆ ಕೊಟ್ಟಿರೋ ಆಪ್ಷನಲ್ಲಿ ಏನೆಲ್ಲ ಇದರಲ್ಲಿ ಯಾವ್ದು ಇರಂಗಿಲ್ಲ ಮೊಟ್ಟೆಯಲ್ಲಿ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಸಿ ಮೊಟ್ಟೆಯಲ್ಲಿ ಇರಂಗಿಲ್ಲ. ಇದು ಯಾವುದಕ್ಕಪ್ಪ ಕಾರಣ ಅಂದರೆ ಸಂಪೂರ್ಣವಾಗಿ ಇಲ್ಲಿದೆ ನೋಡಿ ಸ್ನೇಹಿತರೆ. ಮೊಟ್ಟೆಯು ಕೊಬ್ಬಿನ ಅಂಶ, ಪ್ರೋಟೀನ್ ಮತ್ತು ವಿಟಮಿನ್ ಡಿ ಅನ್ನು ಒಳಗೊಂಡಿದೆ. ಇದು ವಿಟಮಿನ್ ಸಿಯನ್ನು ಒಳಗೊಂಡಿರೋದಿಲ್ಲ. ಇಲ್ಲಿ ವಿಟಮಿನ್ ಸಿ ಮೊಟ್ಟೆಯಲ್ಲಿ ಇರಂಗಿಲ್ಲ. ಹಾಗಿದ್ರೆ ವಿಟಮಿನ್ ಸಿ ಯಾವುದರಲ್ಲಿ ಇರುತ್ತಂತ ನಿಮ್ಗೆ ಡೌಟ್ ಬಂದಿರ್ಬೋದು. ಸ್ನೇಹಿತರೆ, ಹೆಚ್ಚಾಗಿ ಸಿಟ್ರಸ್ ಅಂತ ಏನು ಕರಿತೀವಲ್ಲ ಅದರಲ್ಲೂ ನಿಂಬೆ ಜಾತಿಯ ಹಣ್ಣುಗಳಲ್ಲಿ ಜಾಸ್ತಿ ಇರ್ತದೆ. ಇನ್ನು ಹುಳಿ ಪದಾರ್ಥ ಏನಿರುತ್ತಲ್ಲ ಅಂಥದ್ರಲ್ಲಿ ಜಾಸ್ತಿ ವಿಟಮಿನ್ ಸಿ ಇರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಗೋಬರ್ ಗ್ಯಾಸ್ ಏನನ್ನು ಒಳಗೊಂಡಿದೆ ಅಂತ ಕೇಳ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೀವು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಆನ್ಸರ್ ನೀಡಿದರೆ ಅಂತ ತಿಳ್ಕೊತೀನಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೀಥೇನ್ ಇರ್ತದೆ. ಸ್ನೇಹಿತರೆ, ಆಗಿದ್ದರೆ ಇದಕ್ಕೆ ಸಂಬಂಧಿಸಿದ ವಿವರಣ ನೋಡಿದರೆ, ಸ್ನೇಹಿತರೆ, ಇಲ್ಲಿ ಗೊಬ್ಬರ ಗ್ಯಾಸನ್ನು ಮೀಥೇನನ್ನು ಒಳಗೊಂಡಿರುತ್ತದೆ ಮತ್ತು ಮೀಥೇನ್ ಒಂದು ಸರಳ ರೂಪದ ಹೈಡ್ರೋಕಾರ್ಬನ್ ಆಗಿರ್ತದೆ. ಅದಕ್ಕಾಗಿ ಇದಕ್ಕೆ ನೀವು ಮನೆಯಲ್ಲಿ ಗೊಬ್ಬರ ಗ್ಯಾಸನ್ನು ಯೂಸ್ ಮಾಡೋರಿಗೆ ಇದಕ್ಕೆ ಸಂಬಂಧಿಸಿದಂತೆ ಉರಿ ಕೂಡ ಹತ್ತಿ ಇಲ್ಲಿ ಅಂದರೆ ಇದನ್ನು ಗ್ಯಾಸ್ ಆಗಿ ಕೂಡ ನೀವು ಪರಿವರ್ತನೆ ಮಾಡ್ಬೋದು. ಸ್ನೇಹಿತರೆ, ಮೀಥೇನ್ ಅನ್ನೋ ಸೂತ್ರ ಬಂದು CH4 ಆಗಿರ್ತದೆ. ಮೀಥೇನನ್ನು ಜೌಗು ಅನಿಲ ಎಂದು ಕೂಡ ಕರೆಯುತ್ತಾರೆ. ಅದೇ ರೀತಿ CNGಯಲ್ಲಿ ಕೂಡ ಮೀಥೇನ್ ಇರುತ್ತದೆ. CNGಯನ್ನು ಈಗ ಹೆಚ್ಚಾಗಿ ನಿಮ್ಮ ಬೈಕ್ಗಳಲ್ಲಿ, ಕಾರುಗಳಲ್ಲಿ CNG ಬೈಕ್ ಕೂಡ ಬಂದಿದೆ, ನಿಮ್ಗೆ ನೋಡಿರ್ಬೋದು. ಅದೇ ರೀತಿ ಕಾರ್ಗಳದಾವು, ಅದೇ ರೀತಿ ಮತ್ತು ಆಟೋ ರಿಕ್ಷಾ ಅದಾವು. ಈಗ ಆಲ್ಮೋಸ್ಟ್ ಎಲ್ಲ ಕೂಡ CNG ಮೇಲೆ ಜಾಸ್ತಿ ನಡೆಯಕತ್ತವ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಮೀಥೇನ್ ಒಳಗೊಂಡಿರುವ ಇಂಧನ ಉಪಯೋಗಿಸುವ ಪ್ರಮುಖ ಅಂಶವೆಂದರೆ ಪೆಟ್ರೋಲ್ ಮತ್ತು ಡೀಸೆಲ್ಗಿಂತ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡ್ತದೆ. ಅದನ್ನು ಆಲ್ರೆಡಿ ಹೇಳಿದೆ. ಅದೇ ರೀತಿ ಸ್ವಾಭಾವಿಕ ಮತ್ತು ಮೀಥೇನ್ಗಳು ಭೂಮಿಯ ತಳಭಾಗದಲ್ಲಿ ಮತ್ತು ಸಮುದ್ರದ ಆಳದಲ್ಲಿ ದೊರೆಯುತ್ತವೆ. ಮೀಥೇನ್ ಒಂದು ಹಸಿರು ಮನೆ ಅನಿಲ ಕೂಡ ಆಗಿದೆ. ಸಂಸ್ಕರಿಸಿದ ದ್ರವ ಮೀಥೇನ್ ಅನ್ನು ರಾಕೆಟಿನ ಇಂಧನಕ್ಕಾಗಿ ಕೂಡ ಬಳಸಲಾಗ್ತದೆ. ಸ್ನೇಹಿತರೆ, ಗಣಿಗಳಲ್ಲಿ ಸ್ಫೋಟ ಸಂಭವಿಸಲು ಮೀಥೇನ್ ಕಾರಣವಾಗಿರುತ್ತದೆ. ತೇವ ಪ್ರದೇಶದಲ್ಲಿ ಬೆಂಕಿ ಉಂಟಾಗಲು ಕೂಡ ಮೀಥೇನ್ ಕಾರಣವಾಗಿರುತ್ತದೆ. ಕಲ್ಲಿದ್ದಲು ಗಣಿಗಳಲ್ಲಿ ಮೀಥೇನ್ ಗಾಳಿಯೊಂದಿಗೆ ವರ್ತಿಸಿದಾಗ ಸ್ಫೋಟವಾಗ್ತದೆ. ಸ್ನೇಹಿತರೆ, ನೀವು ಇಲ್ಲಿ ಇದಕ್ಕೆ ಸಂಬಂಧಿಸಿದ ಮೀಥೇನ್ ಏನೆಲ್ಲ ಬಳಸಲಾಗ್ತದೆ ಸಂಪೂರ್ಣ ಮಾಹಿತಿಯಲ್ಲಿ ಕೊಟ್ಟಿರ್ತದೆ. ಸ್ನೇಹಿತರೆ, ಇಲ್ಲಿ ಒಂದೇ ಪ್ರಶ್ನೆಗೆ ಯಾವ ರೀತಿಗಳ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತೇಳಿ ಸಂಪೂರ್ಣವಾಗಿ ತಿಳಿತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅದೇ ರೀತಿ ಸ್ನೇಹಿತರೆ, ನೀವೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿರಿ, ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ GK ಆಗಿರ್ಬೋದು. ಸ್ನೇಹಿತರೆ, GKಗೆ ಸಂಬಂಧಿಸಿ 1000 ಇಂಪಾರ್ಟೆಂಟ್ ಕ್ವಶನ್ಗಳುಳ್ಳ PDF ಆಗಿರ್ತಾರೆ. ಫಿಕ್ಸ್ ಕ್ವಶನ್ ಬಂದೇ ಬರ್ತಾರೆ ಸ್ನೇಹಿತರೆ. ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಕೊಡ್ತಾರೆ. ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಡೀಟೇಲ್ಸ್ ನೋಟ್ಸು ಮತ್ತು 1000 ಇಂಪಾರ್ಟೆಂಟ್ ಕ್ವಶನ್ಗಳು 1300 ಇಂಪಾರ್ಟೆಂಟ್ ಅತಿ ಹೆಚ್ಚು ಬಾರಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಯೂಸ್ ಆಗುವಂಥ ಪ್ರಶ್ನೆಗಳು ಇರ್ತಾವೆ. RRB ಗ್ರೂಪ್ ಡಿ ಮತ್ತು NTPC ಓದಕತ್ತರಿಗೆ ಫಿಕ್ಸ್ ಕ್ವಶನ್ ಇರ್ತಾರೆ ಇದ್ರೊಳಗೆ. ಅದಕ್ಕಾಗಿ ಆದಷ್ಟು ಇದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸು, ರೀಸನಿಂಗು ಆಲ್ಮೋಸ್ಟ್ 70 to 80% ಸಿಲೆಬಸ್ ಕವರ್ ಆಗಿರೋ ನೋಟ್ಸು ಮತ್ತು ನಿಮಗೆ ಎಕ್ಸಾಮ್ ಫಿಕ್ಸ್ ಆದಮೇಲೆ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಅದೇ ರೀತಿಯಲ್ಲಿ ನಿಮಗೆ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡ್ತಾರೆ. ಸ್ನೇಹಿತರೆ, ಇವೆಲ್ಲ ನೋಟ್ಸ್ ಬಂದು ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಇದು ಬಂದು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರ್ ಇರ್ತದೆ. ಆದಷ್ಟು ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸೋಣ. ಈ ಕೆಳಗಡೆ ಕಾಣೋ ನಂಬರ್ಗೆ ಈ ಸ್ಕ್ರೀನ್ಶಾಟನ್ನು ನೀವೇನಾದರೂ ಕಳಿಸಿದ್ರೆ ಅಂದರೆ ಕೇವಲ 200 ರೂಪಾಯಿಗಾಗಿ ನಿಮಗೆ ಎಲ್ಲ ನೋಟ್ಸ್ಗಳನ್ನು ಕಳಿಸ್ತಾರೆ. ಸ್ನೇಹಿತರೆ, ಇಲ್ಲಿ ಕರೆಂಟ್ ಅಫೇರ್ಸ್ ನೀವು ಬರೀ 1 ಮಂತ್ ತೊಗೋಕೋದ್ರೆ 50 ರಿಂದ 60 ರೂಪಾಯಿ ಖರ್ಚು ಮಾಡ್ತೀರಿ. ಅದೇ ರೀತಿಯಲ್ಲಿ ಎಕ್ಸಾಮ್ ಡೇಟ್ ಮುಗಿಯೋರಿಗೆ ಅಂದರೆ ನಿಮ್ಮದು ಮಿನಿಮಮ್ ಅಂದ್ರೆ ಒಂದು 14 ರಿಂದ 16 ನಿಮಗೆ ಇಲ್ಲಿ 1 ಇಯರ್ದು ತೊಗೊಂಡ್ರೆ ಮಿನಿಮಮ್ ಒಂದು 400 ರಿಂದ 500 ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾರೆ ಸ್ನೇಹಿತರೆ. ಇಷ್ಟೆಲ್ಲ
ನೋಟ್ಸ್ ನಿಮಗೆ ಕೇವಲ 200 ರೂಪಾಯಿ ಸಿಗ್ತಾ. ಇದು ಸ್ಪೆಷಲ್ ಆಫರ್ ಇರ್ತದೆ. ಆದಷ್ಟು ಯಾರು ಕೂಡ ಮಿಸ್ಸನ್ನು ಮಾಡ್ಕೋಬೇಡಿ. ಇಂಟ್ರೆಸ್ಟ್ ಇರೋರಿಗೆ ಕೆಳಗಡೆ ಕಾಣೋ ನಂಬರ್ಗೆ ಇದನ್ನು ಸ್ಕ್ರೀನ್ಶಾಟನ್ನು ಕಳಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದಾಗಿರ್ತದೆ. ಸ್ನೇಹಿತರೆ, ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಈ ರೀತಿ ಪ್ರಶ್ನೆಗಳು ಬಂದಿದ್ದಿರ್ತಾವೆ ನೋಡ್ಕೊಬೋದು. ಆಲ್ರೆಡಿ ಕ್ಲಾಸಲ್ಲಿ ಕೂಡ ಇದನ್ನೇ ಚರ್ಚೆ ಮಾಡಾಕತ್ತೀವಿ ಸ್ನೇಹಿತರೆ. ಅದರಲ್ಲಿ ಕೇವಲ 200 ಅಷ್ಟೇ ಚರ್ಚೆ ಮಾಡಿವಿ. ಮಿನಿಮಮ್ ಅಂದ್ರೆ ಕೂಡ 13ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಇರ್ತಾವೆ. ಈ ಪ್ರಶ್ನೆಗಳನ್ನ ಇಂಪಾರ್ಟೆಂಟ್ ಆಗಿರ್ತವೆ ಸ್ನೇಹಿತರೆ. ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಇದೆ. ಫಿಕ್ಸ್ ಕ್ವಶನ್ ಕೂಡ ಎರೇಸ್ ಆಗ್ತಾವೆ. ಆದಷ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಈ PDF ನೋಟ್ಸನ್ನು ಪಡೆದುಕೊಳ್ಳಬಹುದಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮಣ್ಣಿನ ಬಗ್ಗೆ ವೈಜ್ಞಾನಿಕ ಅಧ್ಯಯನಕ್ಕೆ ಏನಂತಾರೆ? ಮಣ್ಣಿನ ಬಗ್ಗೆ ಇಲ್ಲಿ ಅಧ್ಯಯನ ಮಾಡೋಣ ಏನಂತ ಕರೀತಾರಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಪೆಡಾಲಜಿ ಅಂತ ಕರೀತಾರೆ ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಕೂಡ ಇರ್ತದೆ ಅನ್ಕೋಬೋದು. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವುದನ್ನು ಪೆಡಾಲಜಿ ಎಂದು ಕರೆಯಲಾಗುತ್ತದೆ. ಡಿಸೆಂಬರ್ 5 ಪ್ರತಿ ವರ್ಷ ರಾಷ್ಟ್ರೀಯ ಮಣ್ಣು ದಿನವನ್ನಾಗಿ ಆಚರಿಸಲಾಗ್ತದೆ. ಭಾರತೀಯ ಮಣ್ಣು ವಿಜ್ಞಾನ ಸಂಸ್ಥೆಯು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇರ್ತದೆ. ಇನ್ನು ಅದೇ ರೀತಿ ಇದು ಕೃಷಿ ಸಚಿವಾಲಯದ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಅಡಿಯಲ್ಲಿ ಕಾರ್ಯನಿರ್ವಹಿಸಲಾಗ್ತದೆ. ಇನ್ನು ನೆಕ್ಸ್ಟ್, ಪೆಟ್ರೋಲಾಜಿಯು ಶಿಲೆಗಳ ಉಗಮ, ರಚನೆ ಮತ್ತು ಸಂರಕ್ಷಣೆ ಬಗ್ಗೆ ಅಧ್ಯಯನ ಮಾಡಲಾಗ್ತದೆ. ಇನ್ನು ಅದೇ ರೀತಿ ಕಾಸ್ಮಿಯೋಲಜಿಯು ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಬಗ್ಗೆ ಅಧ್ಯಯನ ಮಾಡಲಾಗ್ತದೆ. ಇನ್ನು ನೆಕ್ಸ್ಟ್, ಭೂಗರ್ಭದ ಬಗ್ಗೆ ಅಧ್ಯಯನ ಮಾಡೋದನ್ನು ಜಿಯಾಲಜಿ ಎಂದು ಕರೆಯಲಾಗ್ತದೆ. ಇನ್ನು ನೆಕ್ಸ್ಟ್ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಎಪಿಕಲ್ಚರ್ ಅಂದರೆ ಜೇನು ಕೃಷಿ ಅಂತ ಎಂದರ್ಥ. ಇವು ಕೂಡ ಪ್ರಶ್ನೆ ಸಾಕಷ್ಟು ಸಾರಿಯಲ್ಲಿ ಒಂದಿಲ್ಲ ಒಂದರಲ್ಲಿ ಒಂದು ಎಕ್ಸಾಮಲ್ಲಿ ಬಂದೇ ಇರ್ತವೆ. ಅದಕ್ಕಾಗಿ ಇವನ್ನ ಕೂಡ ನೀವು ನೋಡ್ಕೋಬೇಕಾಗ್ತದೆ. ಪಾಮೋಲಜಿ ಅಂದರೆ ಹಣ್ಣುಗಳ ಕೃಷಿಯ ಬಗ್ಗೆ ಅಧ್ಯಯನ ಮಾಡೋದಾಗಿರ್ತದೆ. ವಿಕ್ಟಿಕಲ್ಚರ್ ಅಂದರೆ ದ್ರಾಕ್ಷಿ ಬೆಳೆ ಉತ್ಪಾದನೆ. ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಕ್ಷೇತ್ರ. ಅದೇ ರೀತಿ ಒಲೇರಿಕಲ್ಚರ್ ಅಂದರೆ ತರಕಾರಿ ಕೃಷಿ. ಇನ್ನು ನೆಕ್ಸ್ಟ್, ಫ್ಲೋರಿಕಲ್ಚರ್ ಅಂದರೆ ಪುಷ್ಪ ಕೃಷಿ. ಹೈಡ್ರೋಪೋನಿಕ್ಸ್ ನೀರಿನಲ್ಲಿ ಸಸ್ಯನ ಬೆಳೆಯುವ ವಿಧಾನ. ಇದು ಭಾಳ ಈಗ ಟ್ರೆಂಡಿಂಗ್ದಾಗಿರೋದು ಇದೇ ಇರ್ತದೆ. ನೆಕ್ಸ್ಟ್, ಮೈಕ್ರೋಪಾಪ್ರೋಗ್ರೇಷನ್ ಅಂದರೆ ಆಧುನಿಕ ಸಸ್ಯ ಅಂಗಾಂಶ ಕೃಷಿ ವಿಧಾನ ಎಂದು ಅರ್ಥ. ಇನ್ನು ಅಗ್ರೋಲಜಿ ಅಂದರೆ ಬೆಳೆಗಳ ಉತ್ಪನ್ನ ಅಧ್ಯಯನ ಆಗಿರ್ತದೆ. ಸಿರಿಕಲ್ಚರ್ ಅಂದರೆ ರೇಷ್ಮೆ ಹುಳು ಸಾಕಾಣಿಕೆ. ಇನ್ನು ನೆಕ್ಸ್ಟ್, ಮಾರಿಕಲ್ಚರ್ ಅಂದರೆ ಮತ್ಸ್ಯೋದ್ಯಮ. ಪೆಡಾಲಜಿ ಅಂದರೆ ಮಣ್ಣಿನ ಅಧ್ಯಯನ ಆಗಿರ್ತದೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಕೂಡ ನೋಡ್ತಾ ಹೋಗೋಣ. ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗ್ತದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಈಗ ಆಲ್ರೆಡಿ ನೀವೀಗ ಮೊನ್ನೆ ತಾನೇ ರಾಷ್ಟ್ರೀಯ ವಿಜ್ಞಾನಿಗಳ ಆಚರಣೆ ಕೂಡ ಮಾಡಿದ್ರಿ ಫೆಬ್ರವರಿ 28ರಂದು. ಸ್ನೇಹಿತರೆ, ಸರ್ ಎಂ ವಿಶ್ವೇಶ್ವರಯ್ಯನವರು 1928 ಫೆಬ್ರವರಿ 28ರಂದು ಬೆಳಕಿನ ಚದುರಿಕೆ ಸಂಬಂಧಿಸಿದಂತೆ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಸಂಶೋಧನೆ ನಡೆಸಿದರು. ಆ ಕಾರಣಕ್ಕಾಗಿ ಆ ದಿನವನ್ನು ನೆನಪಿಗೋಸ್ಕರ ವಿಜ್ಞಾನಿಗಳ ದಿನಾಚರಣೆ ಮಾಡಲಾಗ್ತದೆ. ಯಾವುದ್ರ ಕಾರಣಕ್ಕಪ್ಪ ಅಂದ್ರೆ ಬೆಳಕಿನ ಚದುರಿಕೆಯ ಕಾರಣಕ್ಕಾಗಿ ಇವರಿಗೆ ಸರ್ ಸಿ ವಿ ರಾಮಣ್ಣ ಸರ್ ಅವರು ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 28 ಪ್ರತಿ ವರ್ಷ 1987ರಿಂದಲೂ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. 1930ರಲ್ಲಿ ಭೌತ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಸರ್ ಸಿ ವಿ ರಾಮಣ್ಣ ಸರ್ ಅವರಿಗೆ ಗೌರವಿಸಲಾಯಿತು. ಅದೇ ರೀತಿ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ನೆಕ್ಸ್ಟ್, ಎಂಟಮಾಲಜಿ ಅಂದರೆ ಏನಂತ ಕೇಳಿದರೆ ಸ್ನೇಹಿತರೆ, ಇದು ಒಂದು ಕೀಟಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಆಗಿರ್ತದೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೂಡ ಇಲ್ಲಿ ತಿಳ್ಕೊಂಬರೋಣ. ಕೀಟಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಎಂಟಮಾಲಜಿ ಎಂದು ಕರೆಯಲಾಗ್ತದೆ. ಕೀಟಗಳ ಬಗ್ಗೆ ಅಧ್ಯಯನ ಮಾಡುವ ತಜ್ಞರನ್ನು ಎಂಟಮಾಲಜಿಸ್ಟ್ ಎಂದು ಕರೆಯಲಾಗ್ತದೆ. ನೆಕ್ಸ್ಟ್, ಮಾನವ ವರ್ತನೆಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಮನೋವಿಜ್ಞಾನ ಎಂದು ಕರೀತಾರೆ. ನೆಕ್ಸ್ಟ್, ಶಿಲೆಗಳ ರಚನೆ ಬಗ್ಗೆ ಅಧ್ಯಯನ ಮಾಡೋ ಆಲ್ರೆಡಿ ಕೂಡ ಇದನ್ನು ನೋಡಿದ್ದೀರಿ. ಅದ್ರ ಕೂಡ ಇನ್ನೊಂದು ಕೂಡ ಪೆಟ್ರಾಲಜಿ ಅಂತ ಕರೀತಾರೆ. ಇದೇನು ಶಿಲೆಗಳ ಬಗ್ಗೆ ಮತ್ತು ಅಧ್ಯಯನ ಮಾಡೋದನ್ನು ಪೆಟ್ರಾಲಜಿ ಅಂದ್ರೆ. ಅದೇ ರೀತಿ ಬಾಹ್ಯಾಕಾಶದ ಬಗ್ಗೆ ಅಧ್ಯಯನ ಮಾಡೋದನ್ನು ಬಾಹ್ಯಾಕಾಶದ ವಿಜ್ಞಾನ ಎಂದು ಕರೆಯಲಾಗ್ತದೆ. ಸ್ನೇಹಿತರೆ, ನಿಮಗೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಸಿಲೆಬಸ್ಸಲ್ಲಿರೋ GK ಸೈನ್ಸ್ ಆಗಿರ್ಬೋದು, ಅದೇ ರೀತಿ ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 200 ರೂಪಾಯಿಗಾಗಿ ನೀಡ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ಗಳನ್ನು ಇಲ್ಲಿ ತೆಗೆದುಕೊಂಡಿರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಿಸಿ ಅದರಲ್ಲೂ GKಗೆ ಸಂಬಂಧಿಸಿದ 1000ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಇರ್ತವೆ. ಅದೇ ರೀತಿ ನಿಮಗೆ ಇಲ್ಲಿ ಸೈನ್ಸ್ಗೆ ಸಂಬಂಧಿಸಿದ ಡೀಟೇಲ್ಸ್ ನೋಟ್ಸು ಪ್ಲಸ್ 1300ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ
ಕೊಡಲಾಗಿರ್ತದೆ. ಪಿಕ್ಸ್ ಕ್ವಶನ್ ಬರ್ತಾವೆ. ವೆರಿ ಇಂಪಾರ್ಟೆಂಟ್ ಆದ ನೋಟ್ಸ್ ಆಗಿರ್ತವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ನೋಡಿದ್ದನ್ನು ನೀವೇನಾದರೂ ಸ್ಕ್ರೀನ್ಶಾಟನ್ನು ಕಳಿಸಿದ್ರಂದ್ರೆ ನಿಮಗೆ ಇಲ್ಲಿ ಕೇವಲ 200 ರೂಪಾಯಿಗಾಗಿ ಎಲ್ಲ ನೋಟ್ಸನ್ನು ಕೊಡ್ತಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಈ ಸ್ಕ್ರೀನ್ಶಾಟು ಮತ್ತು ನಮ್ಮ ಚಾನಲಲ್ಲಿ ನೋಡಿದ್ದು ವಿಡಿಯೋನ ಸ್ಕ್ರೀನ್ಶಾಟು, ಅದೇ ರೀತಿ ಮತ್ತೆ ನಿಮಗೆ ಯಾವ ನೋಟ್ಸ್ ಬೇಕಂತ ಅದನ್ನು ಸಂಪೂರ್ಣವಾಗಿ ನೀವು ತಿಳಿಸಿದ್ರೆ ಅವ್ರು ಎಲ್ಲ ಡೀಟೇಲ್ಸ್ ಇರೋ ನೋಟ್ಸನ್ನು ನಿಮಗೆ ಕಳಿಸ್ಕೊಡ್ತಾರೆ. ನೆಕ್ಸ್ಟ್, ಕೃತಕ ಮಳೆ ಉತ್ಪಾದಿಸಲು ಈ ಕೆಳಗಿನಗಳಲ್ಲಿ ಯಾವುದನ್ನು ಉಪಯೋಗಿಸಲಾಗ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದು ಒಂದು ಸ್ವಲ್ಪ ಕ್ವಶನ್ ಸ್ವಲ್ಪ ನಿಮ್ಗೆ ಟ್ವಿಸ್ಟ್ ಮಾಡಿ ಕೂಡ ಕೇಳ್ತಿರ್ತಾರೆ. ಕೃತಕ ಮಳೆ ಅಂತ ಕೂಡ ಕೇಳ್ತಾರೆ, ಅದೇ ರೀತಿಯಲ್ಲಿ ಮೋಡ ಬಿತ್ತನೆ ಅಂತ ಕೂಡ ಕೇಳ್ತಾರೆ, ಅಥವಾ ಮಳೆ ಬಿತ್ತನೆ ಅಂತ ಕೂಡ ಕೇಳ್ತಾರೆ. ಈ ರೀತಿ ಕೂಡ ಇರ್ತಾರೆ. ಅಲ್ಲಿ ಏನನ್ನು ಬಳಸ್ತಾರಪ್ಪ ಅಂದ್ರೆ ಬೆಳ್ಳಿಯ ಅಯೋಡೈಡನ್ನು ಬಳಸಲಾಗ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಲಾಸ್ಟ್ ಟೈಮ್ ಕೂಡ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಕೂಡ ಮೋಡ ಬಿತ್ತನೆಯನ್ನು ಮಾಡಿದರು, ಹೆಲಿಕಾಪ್ಟರ್ ಮೂಲಕ ಮಾಡಿದರು. ನೋಡ್ಕೋಬೋದು, ಕೃತಕ ಮೋಡ ಬಿತ್ತನೆಗಾಗಿ ಮೋಡಗಳ ಮೇಲೆ ಸಿಲ್ವರ್ ಅಯೋಡೈಡ್, ಪೊಟ್ಯಾಷಿಯಂ ಅಯೋಡೈಡ್ ಅಥವಾ ಒಣ ಮಂಜುಗಡ್ಡೆಯನ್ನು ಸಿಂಪಡಿಸಲಾಗುತ್ತದೆ. ವರ್ಷಧಾರಿ ಯೋಜನೆ ಎಂಬುದು ಕರ್ನಾಟಕ ರಾಜ್ಯ ಸರ್ಕಾರವು 2017 ಆಗಸ್ಟ್ 21ರಂದು ಚಾಲನೆ ನೀಡಿತ್ತು. ಕೃತಕ ಮಳೆ ತರುವ ಮೋಡ ಬಿತ್ತನೆ ಕಾರ್ಯಕ್ರಮ 2003ರಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮೋಡ ಬಿತ್ತನೆ ಕಾರ್ಯಕ್ರಮ ಪ್ರಾಜೆಕ್ಟನ್ನು ವರುಣ ಎಂಬ ಹೆಸರಿನಲ್ಲಿ ರೂಪಿಸಿದ್ದರು. ಸ್ನೇಹಿತರೆ, ಅದೇ ರೀತಿಯಲ್ಲಿ ನೋಡ್ಕೋಬೋದು, ಇಂಗಾಲದ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಮೀಥೇನ್, ನೀರಾವಿ, ಓಜೋನ್ಗಳನ್ನು ಹಸಿರುಮನೆ ಅನಿಲಗಳೆಂದು ಕರೆಯಲಾಗ್ತದೆ. ನೆಕ್ಸ್ಟ್, ಆಕ್ಸೈಡ್ ಆಫ್ ಸಲ್ಫರ್ ಮತ್ತು ಆಕ್ಸೈಡ್ ಆಫ್ ನೈಟ್ರೋಜನ್ಗಳು ಆಮ್ಲ ಮಳೆಗೆ ಕಾರಣ ಆಗಿದ್ದಾವ. ಆಮ್ಲ ಮಳೆಯಿಂದ ಎಲ್ಲ ಹಾನಿ ಆಗ್ತದೆ ಸ್ನೇಹಿತರೆ. ಇದೇ ಅಂತೆಲ್ಲ ಎಲ್ಲ ಮಾನವ ಕುಲಕ್ಕೂ ಕೂಡ ಆಮ್ಲ ಮಳೆ ಹಾನಿ ಕೂಡ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮಲೇರಿಯಾಗೆ ಕಾರಣವಾಗೋದ ಏನು ಕಾರಣ ಆಗಿದೆ ಅಂತ ಕೂಡ ಕೇಳ್ತಾರೆ. ಎದರಿಂತ ಬರುತ್ತಂತ ಕೂಡಿದ್ರೆ ಸ್ವಲ್ಪ ಕ್ಲಿಯರ್ ಇಲ್ಲ ಸ್ನೇಹಿತರೆ. ಇದು ಪ್ಲಾಸ್ಮೋಡಿಯಂ ಎಂಬ ಆದಿಜೀವಿಯಿಂದ ಇದು ಮಲೇರಿಯಾ ರೋಗ ಬರ್ತದೆ. ಇದು ನಿಂತ ನೀರಿನಲ್ಲಿ ಜಾಸ್ತಿಯಾಗಿ ಬರ್ತದೆ. ಇಲ್ಲಿ ನೋಡ್ಕೋಬೋದು, ಮಲೇರಿಯಾ ರೋಗವನ್ನು ಅನಾಫಿಸಿಸ್ ಎಂಬ ಸೊಳ್ಳೆಯು ಹರಡುತ್ತೆಂದು ರೊನಾಲ್ಡ್ ರಾಸ್ ಎಂಬ ವಿಜ್ಞಾನಿ ಸಂಶೋಧಿಸಿದರು. ನೆಕ್ಸ್ಟ್ ನೋಡ್ಕೋಬೋದು, ಇಲ್ಲಿ ಯಾವ್ಯಾವ ರೋಗ ಯಾವಾಗ ಬರ್ತಾವ ಅಂತ ಕೂಡ ಕೇಳಿದ್ರೆ, ಆದಿಜೀವಿಗಳಿಂದ ಹರಡುವ ರೋಗಗಳು ಕೇಳಿದ್ರೆ ಮಲೇರಿಯಾ, ಪ್ಲಾಸ್ಮೋಡಿಯಂ ವೈಮ್ಯಾಕ್ಸ್ ಇಂತ್ರ ಬರ್ತದೆ. ಸ್ನೇಹಿತರೆ, ಒಂದೊಂದು ಅಕ್ಷರ ಕರೆಕ್ಟಾಗಿ ಉಚ್ಚರಿಸೋಕ್ಕಾಗುತ್ತಿಲ್ಲ. ಬಾಯ ಒಳಗೆ ನಾಲಿಗೆಗೆಲ್ಲ ಗುಳ್ಳೆದ್ದು ಸ್ವಲ್ಪ ಹೀಟಾಗಿ ಸ್ವಲ್ಪ ಎಲ್ಲ ಕೂಡ ಸರಿಯಾಗಿ ಉಚ್ಚಾರಣೆ ಕೂಡ ಆಗ್ತಾಯಿಲ್ಲ. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು, ಇಲ್ಲಿ ನಾವು ವೈರಸ್ಸಿಂದ ಬರುವ ರೋಗಗಳು ಅಂತ ಕೇಳಿರ್ತಾರೆ. ಸ್ನೇಹಿತರೆ, ವೈರಸ್ಸಿಂದ ಯಾವೆಲ್ಲ ರೋಗ ಬರ್ತಾವೆ ಇಲ್ಲಿ ಪಟ್ಟಿ ಇರ್ತದೆ. ಇದನ್ನು ಕೂಡ ನೀವು ಇಲ್ಲಿ ನೋಟ್ ಆದರೂ ಕೂಡ ಮಾಡ್ಕೋಬೋದು. ಆಲ್ರೆಡಿ ನಮ್ಮ ನೋಟ್ಸನ್ನು ತೆಗೆದುಕೊಂಡಿದ್ದಾರೆ ಅಭ್ಯರ್ಥಿಗಳಿಗೆ, ಎಲ್ಲ ಕೂಡ ಇವು ಸಿಕ್ಕಿರ್ತಾವೆ. ಇದಕ್ಕಿಂತ ಅಲ್ಲಿ ಡೀಟೇಲ್ ಆಗಿ ಅದಕ್ಕೆ ವೈರಸ್ಸಿಂದ ಏನು ವೈರಸ್ ಗಾತ್ರ ಯಾವ ರೀತಿ ಇರ್ತದೆ, ವೈರಸ್ ಅಂದರೆ ಏನು, ಸಂಪೂರ್ಣ ನಮ್ಮ ಮಾಹಿತಿ ಕೂಡ ನಮ್ಮ ನೋಟ್ಸಲ್ಲಿ ಇರ್ತದೆ. ಇನ್ನು ಬ್ಯಾಕ್ಟೀರಿಯಿಂದ ಬರುವ ರೋಗಗಳು ಇಲ್ಲಿರ್ತಾವೆ. ಅದೇ ರೀತಿ ಲೈಂಗಿಕ ರೋಗಗಳು, ಅದೇ ರೀತಿ ಹುಳುಗಳಿಂದ ಬರುವ ರೋಗ, ಅನುವಂಶಿತೆಯಿಂದ ಬರುವ ರೋಗಗಳು ಕೂಡ ಇಲ್ಲಿ ಕಾಣ್ಬೋದು ನಾವು. ಇನ್ನು ನೆಕ್ಸ್ಟ್, ಬಿಳಿ ರಕ್ತ ಕಣಗಳ ಹೊಣೆಗಾರಿಕೆ ಕಾರ್ಯವಿದು ಅಂತ ಕೇಳಿರ್ತಾರೆ. ಬಿಳಿ ರಕ್ತ ಕಣಗಳನ್ನು ಯಾರು ತೆಗೆದುಕೊಂಡು ಹೋಗಿ, ಬಿಳಿ ರಕ್ತ ಕಣಗಳು ದೇಹದ ರೋಗ ನಿರೋಧಕ ವ್ಯವಸ್ಥೆಗೆ ಸಹಾಯಕ ಆಗಿರ್ತವೆ. ಬಿಳಿ ರಕ್ತ ಕಣಗಳು ಲ್ಯೂಕೋಸೈಟ್ ಎಂದು ಕರೆಯುತ್ತೇವೆ. ಇವು ಸಂಖ್ಯೆಯಲ್ಲಿ ಕಡಿಮೆ ಇದ್ದು ಕೆಂಪು ಬಣ್ಣಕ್ಕಿಂತ ಗಾತ್ರದಲ್ಲಿ ದೊಡ್ಡದಾಗಿರ್ತವೆ. ಬಿಳಿ ರಕ್ತ ಕಣಗಳು ದೇಹದ ಒಳಗೆ ಆಹಾರ, ನೀರು, ಗಾಳಿ ಮೂಲಕ ಪ್ರವೇಶಿಸಿದ ರೋಗಾಣುಗಳನ್ನು, ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುತ್ತವೆ. ಸ್ನೇಹಿತರೆ, ಡೆಂಗ್ಯೂ ಜ್ವರ ಬಂದಾಗ ಬಿಳಿ ರಕ್ತ ಕಣಗಳು ಕಡಿಮೆ ಆಗ್ತವೆ, ಅದರಿಂದ ಸಾವು ಕೂಡ ಸಂಭವಿಸ್ತದಂತೆ ನೀವು ಕೂಡ ನೋಡಿದ್ದೀರಿ. ಇನ್ನು ಅದೇ ರೀತಿ ನೆಕ್ಸ್ಟು, ಬಿಳಿ ರಕ್ತ ಕಣಗಳ ಆಯುಷ್ಯವು 12 ಗಂಟೆಯಿಂದ 300 ದಿನಗಳ ಆಗಿರ್ತವೆ. ಬಿಳಿ ರಕ್ತ ಕಣಗಳು ಹಾಲೆಗಳಿರುವ ಕೋಶ ಕೇಂದ್ರವನ್ನು ಹೊಂದಿರುತ್ತವೆ. ದುಂಡಾಗಿರುವ ಬಿಳಿ ರಕ್ತ ಕಣಗಳನ್ನು ಲಿಂಫ್ ಕೋಶಗಳೆಂದು ಕರೆಯಲಾಗ್ತದೆ. ಇನ್ನು ಅದೇ ರೀತಿ 1 ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ 7000 ಮಿಲಿ ರಕ್ತ ಕಣಗಳು ಇರ್ತಾವೆ. ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದು, ಬಿಳಿ ರಕ್ತ ಕಣಗಳಲ್ಲಿ ಪ್ರಮುಖ ವಿಧಗಳೆಂದರೆ ಕೂಡ ಇಲ್ಲಿ ವಿಧಗಳು ಕೂಡ ಇರ್ತವೆ ಬಿಳಿ ರಕ್ತ ಕಣಗಳೊಳಗೆ. ಅದೇ ರೀತಿ ಬಿಳಿ ರಕ್ತ ಕಣದಲ್ಲಿ ಅತಿ ಹೆಚ್ಚು ಇರುವ ಬಿಳಿ ರಕ್ತ ಕಣ ವಿಧ ನ್ಯೂಟ್ರೋಫಿಲ್ ಆಗಿರ್ತದೆ.
ಇನ್ನು ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಅವಳಿ ಗ್ರಹ ಯಾವುದು ಅಂತ ಕೇಳಿರ್ತಾರೆ. ಸರಿಯಾದ ಉತ್ತರ ಶುಕ್ರ ಆಗಿರ್ತದೆ. ಸ್ನೇಹಿತರೆ, ಶುಕ್ರ ಗ್ರಹವು ಭೂಮಿಗೆ ಹತ್ತಿರವಾದ ಗ್ರಹವಾಗಿದೆ. ಇದನ್ನು ಭೂಮಿಯ ಅವಳಿ ಗ್ರಹ ಅಥವಾ ಸೋದರಿ ಗ್ರಹ ಎಂದು ಕರೆಯುತ್ತಾರೆ, ಏಕೆಂದರೆ ಇದರ ಗಾತ್ರವು ಮತ್ತು ಆಕಾರವು ಭೂಮಿಯನ್ನು ಹೋಲುತ್ತದೆ. ಇದನ್ನು ಮುಂಜಾನೆಯ ನಕ್ಷತ್ರ ಎಂದು ಕೂಡ ಕರೆಯಲಾಗ್ತದೆ. ಸೂರ್ಯನ ಉದಯಿಸುವ ಈ ಗ್ರಹವು ಅತಿ ಪ್ರಕಾಶವಾಗಿ ಹೊಳೆಯುವ ಕಾರಣಕ್ಕಾಗಿ ಇದನ್ನು ಬೆಳ್ಳಿ ಚುಕ್ಕಿ ಎಂದು ಕರೆಯಲಾಗ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲೂ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ನೋಟ್ಸ್ ಏನಾದರೂ ಬೇಕಾದರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಮಾಡಿ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.